ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ಅಂತಿಮ ಹಂತಕ್ಕೆ ಕಾಲಿಟ್ಟಿದೆ. ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೇವಲ 20 ದಿನಗಳು ಮಾತ್ರ ಬಾಕಿ ಉಳಿದಿದ್ದು ಪ್ರತಿಯೊಬ್ಬ ಸ್ಪರ್ಧಿಯ ಆಟವು ನಿರ್ಣಾಯಕ ಹಂತಕ್ಕೆ ಬಂದಿದೆ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗಬಹುದು ಎಂಬ ಪ್ರೇಕ್ಷಕರ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಹಾಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮತ್ತಷ್ಟು ರೋಚಕತೆಯಿಂದ ತುಂಬಿದೆ. ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ನಡೆದಿದೆ. ನಾಮಿನೇಷನ್ ಪಟ್ಟಿಯಲ್ಲಿ ಹೆಚ್ಚಿನ ಮಂದಿ ಇದ್ದ ಕಾರಣ ಪ್ರೇಕ್ಷಕರಿಗೆ ಭಾರಿ ಆತಂಕ ಉಂಟಾಗಿತ್ತು. ಕೊನೆಗೆ ಮಾಳು ಮತ್ತು ಸೂರಜ್ ಸಿಂಗ್ ಮನೆ ಬಿಟ್ಟು ಹೊರ ನಡೆದಿದ್ದಾರೆ. ಈ ಡಬಲ್ ಶಾಕ್ ನ ಬಳಿಕ ಈ ವಾರದ ನಾಮಿನೇಷನ್ ಕೂಡ ಎಲ್ಲರ ಗಮನ ಸೆಳೆದಿದೆ. ಯಾಕಂದ್ರೆ ಈ ವಾರನೂ ಕೂಡ ಘಟಾನುಘಟಿಗಳೇ ನಾಮಿನೇಟ್ ಆಗಿರುವುದು. ಹೌದು, ಅಶ್ವಿನಿ ಗೌಡ, ರಾಶಿಕಾ ಶೆಟ್ಟಿ, ಧ್ರುವಂತ್, ಧನುಷ್ ಹಾಗೂ ಸ್ಪಂದನಾ ಸೋಮಣ್ಣ ಇವರೆಲ್ಲರೂ ನಾಮಿನೇಟ್ ಆಗಿದ್ದಾರೆ. ಸ್ಪಂದನಾ ಸೋಮಣ್ಣ ಅವರು ಪ್ರತಿ ವಾರ ನಾಮಿನೇಷನ್ ಪಟ್ಟಿಯಲ್ಲಿ ಇದ್ದೇ ಇರ್ತಾರೆ. ಸ್ಪಂದನಾ ಅವರು ಕೊನೆ ಕ್ಷಣದಲ್ಲಿ ಸೇಫ್ ಆಗ್ತಿರೋದು ಒಂದು ರೀತಿ ಟ್ರೆಂಡ್ ಆಗಿದೆ. ಯಾಕಂದ್ರೆ ಕಳೆದ ವಾರವೂ ಅವರು ಎಲಿಮಿನೇಷನ್ ನ ಕೊನೆ ಹಂತದವರೆಗೂ ಹೋಗಿದ್ರು. ಆದ್ರೆ ಅಂತಿಮವಾಗಿ ಸ್ಪಂದನಾ ಸೇಫ್ ಆದರು ಮತ್ತು ಮಾಳು ನಿಪನಾಳ್ ಹೊರ ನಡೆದರು. ಈ ವಾರವೂ ಸ್ಪಂದನಾ ಸೇಫ್ ಆಗ್ತಾರಾ ಇಲ್ಲ ಈ ಬಾರಿ ಅವರ ಜರ್ನಿಗೆ ಬ್ರೇಕ್ ಬೀಳುತ್ತಾ ಎಂಬ ಪ್ರಶ್ನೆ ಪ್ರೇಕ್ಷಕರನ್ನ ಕಾಡುತ್ತಿದೆ. ಇನ್ನು ಅಶ್ವಿನಿ ಗೌಡ, ರಾಶಿಕಾ ಶೆಟ್ಟಿ, ಧ್ರುವಂತ್ ಮತ್ತು ಧನುಷ್ ಇವರಲ್ಲಿ ಯಾರೇ ಒಬ್ಬರು ಎಲಿಮಿನೇಟ್ ಆದರೂ ಅದು ಅಚ್ಚರಿಯೇ ಅಲ್ಲ. ಯಾಕಂದ್ರೆ ಎಲ್ಲರೂ ತಮ್ಮದೇ ಆದ ಫ್ಯಾನ್ ಬೇಸ್ ಅನ್ನ ಹೊಂದಿದ್ದು ಗೇಮ್ ನಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ. ಇದೇ ಕಾರಣಕ್ಕೆ ಈ ವಾರ ಮತ್ತೆ ಡಬಲ್ ಎಲಿಮಿನೇಷನ್ ಇರಬಹುದಾ ಎಂಬ ಅನುಮಾನವೂ ಕೂಡ ಜೋರಾಗಿದೆ. ಹಾಗೂ ಒಂದು ವೇಳೆ ಡಬಲ್ ಎಲಿಮಿನೇಷನ್ ಏನಾದ್ರೂ ಇದ್ರೆ ರಾಶಿಕಾ ಶೆಟ್ಟಿ, ಧ್ರುವಂತ್ ಹಾಗೂ ಧನುಷ್ ಈ ಮೂವರಲ್ಲಿ ಇಬ್ಬರು ಮನೆಗೆ ಹೋಗೋದು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಆದ್ರೆ ಸ್ಪಂದನಾ ಅವರು ಏನು ಗೇಮ್ ಆಡದೆ ಮನೆಯಲ್ಲೇ ಉಳಿದುಕೊಂಡಿರೋದು ಆಶ್ಚರ್ಯ. ಹಾಗಾಗಿ ಇವರೆಲ್ಲರಿಗೂ ಹೋಲಿಕೆ ಮಾಡಿದರೆ ಸ್ಪಂದನಾ ಅವರು ಎಲಿಮಿನೇಟ್ ಆಗಬೇಕು ಅನ್ನೋದು ವೀಕ್ಷಕರ ಅಭಿಪ್ರಾಯ. ಇನ್ನು ಮನೆಯ ಕ್ಯಾಪ್ಟನ್ ಆಗಿರುವ ಕಾರಣ ಗಿಲ್ಲಿ ನಟ ಈ ವಾರ ಎಲಿಮಿನೇಷನ್ ನಿಂದ ಸಂಪೂರ್ಣವಾಗಿ ಸೇಫ್ ಆಗಿದ್ದಾರೆ. ಇನ್ನೇನು ಫಿನಾಲೆಗೆ ಇನ್ನು 20 ದಿನ ಮಾತ್ರ ಬಾಕಿ ಇರುವ ಹಿನ್ನೆಲೆಯಲ್ಲಿ ವಿನ್ನರ್ ಯಾರು ಎಂಬ ಚರ್ಚೆ ಜೋರಾಗಿದೆ. ಗಿಲ್ಲಿ ನಟ ಅವರಿಗೆ ಸದ್ಯ ಭಾರಿ ಜನಪ್ರಿಯತೆ ಸಿಕ್ಕಿದ್ದು ಕಳೆದ ವಾರದ ಫ್ಯಾಮಿಲಿ ವೀಕ್ ನಂತರ ಅವರ ಬೆಂಬಲ ಇನ್ನಷ್ಟು ಹೆಚ್ಚಾಗಿದೆ. ಹೊರಗೆ ಗಿಲ್ಲಿಗೆ ಇರೋ ಫ್ಯಾನ್ ಕ್ರೇಜ್ ಬಗ್ಗೆ ಹೊಸದಾಗಿ ಹೇಳಬೇಕಿಲ್ಲ. ಅವರನ್ನ ದೊಡ್ಡ ವರ್ಗ ಆರಾಧಿಸುತ್ತದೆ. ಗಿಲ್ಲಿ ನಟ ಸದ್ಯ ರಾಜ್ಯದ ಸೆನ್ಸೇಷನ್, ಬಿಗ್ ಬಾಸ್ ಮನೆಯ ಅಟ್ರಾಕ್ಷನ್. ಬಿಗ್ ಮನೆಯಲ್ಲಿ ತಾವು ಹೈಲೈಟ್ ಆಗಬೇಕು ಅಂತ ಅದೆಷ್ಟೇ ಕಿರಿಕ್ ಮಾಡಿದ್ರು, ಹೈ ಡ್ರಾಮಾ ಮಾಡಿದ್ರು ಅಥವಾ ಇನ್ನೇನೇ ಶುರು ಮಾಡಿದ್ರು ಎಲ್ಲರನ್ನ ಮೀರಿ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಿರೋದು ಅಂದ್ರೆ ಅದು ಒಂದೇ ಒಂದು ಹೆಸರು, ಗಿಲ್ಲಿ ನಟ. ಸಿಚುಯೇಷನ್ ಎಂತದೇ ಇರಲಿ ಅಥವಾ ಯಾರೇ ಮೈ ಮೇಲೆ ಬೀಳಲಿ ತನ್ನ ಪಂಚಿಂಗ್ ಡೈಲಾಗ್ ಗಳ ಮೂಲಕವೇ ಭರ್ಜರಿ ಕಮ್ ಬ್ಯಾಕ್ ಮಾಡೋ ಗಿಲ್ಲಿಗೆ ಹೊರಗಡೆ ಕಲ್ಪನೆಗೂ ಮೀರಿದ ಕ್ರೇಜ್ ಶುರುವಾಗಿ ಬಿಟ್ಟಿದೆ. ಈ ಸಾರಿ ಕಪ್ ಗಿಲ್ಲಿಯದ್ದೇ ಅಂತ ಹಲವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಿದ್ದಾರೆ. ಕನ್ನಡ ಬಿಗ್ ಬಾಸ್ 14ನೇ ವಾರಕ್ಕೆ ಕಾಲಿಟ್ಟಿದ್ದು ಗ್ರ್ಯಾಂಡ್ ಫಿನಾಲೆ ದಿನಾಂಕದ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಸದ್ಯ ಮನೆಯಲ್ಲಿ 9 ಸ್ಪರ್ಧಿಗಳಿದ್ದು 9 ಜನರಲ್ಲಿ ಫಿನಾಲೆಗೆ 5 ಎಂಟ್ರಿ ಕೊಡುತ್ತಾರೆ. ಸ್ಪರ್ಧಿಗಳು ಸಹ ಇನ್ನೇನು 2 ವಾರ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಈಗ ಗ್ರ್ಯಾಂಡ್ ಫಿನಾಲೆಗೆ ಯಾವಾಗ ಎಂಬ ಕುತೂಹಲ ವೀಕ್ಷಕರಲ್ಲಿ ಮನೆ ಮಾಡಿದೆ. ಮನೆಯ ಸ್ಪರ್ಧಿಗಳು 90 ದಿನಗಳನ್ನ ಪೂರೈಸಿದ್ದಾರೆ. ಮುಂದಿನ ವೀಕೆಂಡ್ ಅಂದ್ರೆ ಜನವರಿ 3 ಮತ್ತು 4ರಂದು ನಡೆಯಲಿದ್ದು ಅಂದಿಗೆ ಸೀಸನ್ 12 ಶೋ 100 ದಿನಗಳನ್ನ ಪೂರೈಸುತ್ತದೆ. ಹಾಗಾಗಿ ಈ ವಾರ ಫಿನಾಲೆ ನಡೆಯಲು ಸಾಧ್ಯವಿಲ್ಲ ಎಂದು ವೀಕ್ಷಕರು ಲೆಕ್ಕಾಚಾರ ಹಾಕುತ್ತಿದ್ದಾರೆ. ಶೋ ಚೆನ್ನಾಗಿ ಪ್ರಸಾರವಾಗಿ ದಾಖಲೆಯ TRP ಪಡೆಯುತ್ತಿರುವ ಕಾರಣ 100 ದಿನಗಳ ಬಳಿಕ ಮತ್ತೆ 2 ವಾರಗಳ ಕಾಲ ವಿಸ್ತರಣೆ ಮಾಡಬಹುದು ಎಂಬ ಮಾತುಗಳು ಕೇಳಿಬರುತ್ತಿವೆ. ಒಂದು ವೇಳೆ ಬಿಗ್ ಬಾಸ್ ಇನ್ನೂ 2 ವಾರ ವಿಸ್ತರಣೆಯಾದ್ರೆ ಜನವರಿ 17 ಮತ್ತು 18ರಂದು ಸೀಸನ್ 12ರ ಫಿನಾಲೆ ನಡೆಯುವ ಸಾಧ್ಯತೆಗಳಿವೆ. ಯಾಕಂದ್ರೆ ಈ ವಾರದ ಅಂತ್ಯಕ್ಕೆ ಒಬ್ಬರನ್ನು ಮತ್ತು ಮುಂದಿನ ವಾರದ ಅಂತ್ಯಕ್ಕೆ 2 ಸ್ಪರ್ಧಿಗಳು ಮನೆಯಿಂದ ಹೋದ್ರೆ ಮನೆಯಲ್ಲಿ 6 ಸ್ಪರ್ಧಿಗಳು ಉಳಿಯುತ್ತಾರೆ. ಒಂದು ವೇಳೆ ಮಿಡ್ ನೈಟ್ ಎಲಿಮಿನೇಷನ್ ನಡೆದ್ರೆ ಫಿನಾಲೆ ವಾರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಕೊನೆಗೆ 5 ಸ್ಪರ್ಧಿಗಳು ಉಳಿಯಲಿದ್ದಾರೆ ಎಂದು ವೀಕ್ಷಕರು ಮಾತನಾಡಿಕೊಳ್ಳುತ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರ ಮನೆಯಿಂದ ಯಾವ ಸ್ಪರ್ಧಿ ಹೊರಬರಬಹುದು, ಹಾಗೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗಬಹುದು, ಈ ಬಗ್ಗೆ ನಿಮಗೇನನ್ಸುತ್ತೆ, ಹಾಗೆ ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಯನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.